ಹೇಳಿದ ಎಲ್ಲ ವಿದ್ಯಾರ್ಥಿಗಳು. ಸೊ 12ನೇ ಪ್ರಶ್ನೆ ಯಾವ ರೀತಿ ಇದೆ ನೋಡಿ. ಶಂಕುವಿನ ತ್ರಿಜ್ಯ 3 ಸೆಂಟಿಮೀಟರ್ ಮತ್ತು ಗೋಡೆ ಎತ್ತರ 7 ಸೆಂಟಿಮೀಟರ್ ಇರುವ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಪ್ಷನ್ ಎ 54 ಚದರ ಸೆಂಟಿಮೀಟರ್, ಆಪ್ಷನ್ ಬಿ 42 ಚದರ ಸೆಂಟಿಮೀಟರ್, ಆಪ್ಷನ್ ಸಿ 104 ಚದರ ಸೆಂಟಿಮೀಟರ್, ಆಪ್ಷನ್ ಡಿ 66 ಚದರ ಸೆಂಟಿಮೀಟರ್. ಸೊ ಕರೆಕ್ಟ್ ಆದ ಉತ್ತರವನ್ನು ಹೇಳಬೇಕು. ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವರ ಆನ್ಸರ್ ಸರಿಯಾಗಿದೆಯೋ ಅಥವಾ ಇಲ್ಲ. ಆಪ್ಷನ್ ಸಿ ಸಾರಿ ಡಿ ಸರಿಯಾದ ಉತ್ತರ ಆಗಿರುವುದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಂಡಕ್ಕೆ 10 ಅಂಕಗಳನ್ನು ನೀಡಲಾಗಿದೆ. ಈಗ ನೇರವಾದ ಪ್ರಶ್ನೆ 13ನೇ ಪ್ರಶ್ನೆ. ಸಿ ವಿ ರಾಮನ್ ತಂಡಕ್ಕೆ ಪ್ರಶ್ನೆ ಯಾವ ರೀತಿ ಇದೆ ನೋಡೋಣ. ಸಿ ವಿ ರಾಮನ್ ತಂಡ ಸರಿಯಾದ ಪ್ರಶ್ನೆಗೆ ಉತ್ತರವನ್ನು ನೀಡಿದೆ. ಅದರ 10 ಅಂಕಗಳು. ಪ್ರಶ್ನೆಯನ್ನ ಮೇಲಿನ ಲಂಬ ಕೋನ ತ್ರಿಭುಜದಲ್ಲಿ ಪೈಥಾಗರಸ್ನ ಪ್ರಮೇಯದ ನಿರೂಪಣೆ ಪ್ರಕಾರ ಅಂತ ಕೇಳಿದ್ದಾರೆ. ಸೊ ಮೇಲ್ಗಡೆ ನಿಮಗೆ ಒಂದು ಲಂಬ ಕೋನ ತ್ರಿಭುಜ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಡಿದ್ರೆ ಎಲ್ಲವೂ ಒಂದೇ ರೀತಿ ಅನಿಸ್ತಾ ಇದೆ. ಆದ್ರೆ ನಿಮಗೆ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ ಅನ್ನ ಕ್ಲಿಕ್ ಮಾಡಿ. ಒನ್ ಸೆಕೆಂಡ್. ಸೊ ರಿಪೀಟ್. ಆಪ್ಷನ್ ಬಿ ಇನ್ನೊಂದ್ಸರಿ ಕ್ಲಿಕ್ ಮಾಡಿ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುವುದರಿಂದ ಸಿ ವಿ ರಾಮನ್ ತಂಡ 10 ಅಂಕಗಳನ್ನ ಗಳಿಸಿದೆ. ಈಗ ನೇರವಾದ ಪ್ರಶ್ನೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ತಂಡಕ್ಕೆ ಇಲ್ಲಿ ಪ್ರಶ್ನೆ 14ನೇ ಪ್ರಶ್ನೆ ಏನಿದೆಯಲ್ಲ ಸರಿಯಾಗಿ ನೆನ್ಪಿಡಿ. cos θ = 3/5 ಆದರೆ sec θ ದ ಬೆಲೆ ಅಂತ ಕೇಳಿದ್ದಾರೆ. ನಿಮ್ಮ ಟೈಮ್ ಅನ್ನು ಸ್ಟಾರ್ಟ್ ಆಗಿದೆ. ಸರಿಯಾಗಿ ಉತ್ತರವನ್ನ ಹೇಳಬೇಕು ಡಾಕ್ಟರ್ ಅಬ್ದುಲ್ ಕಲಾಂ ತಂಡ. ಆಪ್ಷನ್ ಎ 3/5, ಆಪ್ಷನ್ ಬಿ -3/5, ಆಪ್ಷನ್ ಸಿ 5/-3, ಆಪ್ಷನ್ ಡಿ 5/3 ಆಗಿದೆ. ಸರಿಯಾದ ನಿಮ್ಮ ಟೈಮ್ ಅನ್ನ ಸ್ಟಾರ್ಟ್ ಆಗಿದೆ. ಆಪ್ಷನ್ ಗಳನ್ನ ಸರಿಯಾಗಿ ನೋಡಿಕೊಂಡು ನಿಮ್ಮ ಉತ್ತರವನ್ನ ಹೇಳಬೇಕು. ಎದ್ ನಿಂತ್ಕೊಂಡು ತಮ್ಮ ಉತ್ತರವನ್ನ ಹೇಳಬೇಕು. 9 ಸೆಕೆಂಡ್ ಇದೆ. ಆಪ್ಷನ್ ಬಿ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ತಪ್ಪಾದ ಉತ್ತರ ಹೇಳಿದೆ. ಈ ಪ್ರಶ್ನೆಯನ್ನ ಸಿ ವಿ ರಾಮನ್ ತಂಡಕ್ಕೆ ವರ್ಗಾಯಿಸಲಾಗಿದೆ. ಕೇವಲ ಉಳಿದ ಸೆಕೆಂಡ್ಗಳಲ್ಲಿ ನಿಮ್ಮ ಉತ್ತರವನ್ನ ಹೇಳಿದ್ದೆ ಆದ್ರೆ ನಿಮಗೆ ಆಪ್ಷನ್ ಡಿ ಆಪ್ಷನ್ ಡಿ ಅಂತ ಹೇಳಿದ್ದಾರೆ. 5/3 ಅಂತ ಹೇಳಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುವುದರಿಂದ ಸಿ ವಿ ರಾಮನ್ ತಂಡಕ್ಕೆ 5 ಅಂಕಗಳನ್ನ ನೀಡಲಾಗಿದೆ. ಕೊನೆಯ ಪ್ರಶ್ನೆ ಡಾಕ್ಟರ್ ಸಿ ವಿ ರಾಮನ್ ತಂಡಕ್ಕೆ